ನನ್ನ ಹೆಸರು ಮಾಲಾ ಅಂತ. ನಾನು ಕನ್ನಡ ಉಪನ್ಯಾಸಕಿಯಾಗಿ ಕಾರ್ಯನಿರ್ವಹಿಸ್ತಾ ಇದ್ದೀನಿ. ಸರ್ಕಾರಿ ಮಹಿಳಾ ಪ್ರಥಮ ದರ್ಜೆ ಕಾಲೇಜಿನಲ್ಲಿ ಕೆಲಸ ಮಾಡ್ತಾ ಇದ್ದೀನಿ. ಇವತ್ತು ಐಸಿರಿ ಫೌಂಡೇಶನ್ ವತಿಯಿಂದ ನಮ್ಮ ಕಾಲೇಜಿನಲ್ಲಿ ಯೋಧ ನಮನ ಅನ್ನುವಂತಹ ಕಾರ್ಯಕ್ರಮವನ್ನು ಆಯೋಜಿಸಿದರು. ಈ ಯೋಧ ನಮನ ಕಾರ್ಯಕ್ರಮಕ್ಕೆ ಸಂಬಂಧಿಸಿದಂತೆ ನಿನ್ನೆ ಏನು ಮಾಡಿದರು ಅಂದರೆ, ಒಂದು ಪ್ರಬಂಧ ಸ್ಪರ್ಧೆಯನ್ನು ಮತ್ತು ಹಾಗೂ ಒಂದು ಚಿತ್ರಕಲಾ ಸ್ಪರ್ಧೆಯನ್ನು ಆಯೋಜಿಸಿದರು. ಚಿತ್ರಕಲಾ ಸ್ಪರ್ಧೆಯ ವಿಷಯ ಅಂದು ಭಾರತೀಯ ಸೇನೆ ಅನ್ನುವಂತಹ ವಿಷಯ. ನಮ್ಮ ಮಕ್ಕಳಂದು ತುಂಬ ಖುಷಿಯಿಂದ ಇದರಲ್ಲಿ ಪಾಲ್ಗೊಂಡಿದ್ದರು ಮತ್ತು ಅವ್ರಿಗೆ ಬಹುಮಾನವೂ ಸಹ ಇವತ್ತು ಸಿಕ್ಕಿದೆ. ನಾನು ಇದ್ರ ಮೂಲಕ ಹೇಳೋದೇನು ಅಂದರೆ, ಸರ್ ನಿನ್ನೆ ಬಂದು ಕ್ಲಾಸಲ್ಲಿ ಹೇಳುವಾಗ ಹೇಳಿದರು, ರೋಹನ್ ಭಾರ್ಗವಪುರಿ ಸರ್. ನಾನು ಆ್ಯಕ್ಚುಲಿ ಅವರನ್ನು ನೋಡಿದ್ದು ನೆನ್ನೆನೇ. ಆಮೇಲೆ ಮನೆಗೆ ಹೋಗಿ ಐಸಿರಿ ಫೌಂಡೇಶನ್ ಅಂತ ಹೇಳಿ ಸರ್ಚ್ ಮಾಡಿದೆ. ಆ ಸರ್ಚ್ ಮಾಡಿದಾಗ ಅವರು ಮಾಡ್ತಿದ್ದಂತಹ ಕಾರ್ಯಗಳನ್ನ ನೋಡಿದಾಗ ನನಗೆ ತುಂಬಾ ಇಷ್ಟ ಆಯಿತು. ಹೌದಲ್ವಾ, ನಮ್ಮ ಯುವಜನತೆಗೆ ಇವರಿಂದ ಎಷ್ಟೋ ಮಾರ್ಗದರ್ಶನಗಳು ಸಿಗ್ತಾವೆ ಅಂತ, ನಮ್ಮ ವಿದ್ಯಾರ್ಥಿಗಳಿಗೂ ಸಹ ಇವರಿಂದ ಒಂದಷ್ಟು ಮಾರ್ಗದರ್ಶನ ಸಿಗಬಹುದು ಅಂತಲೂ ಅಂದ್ಕೊಂಡೆ. ಹಾಗೆ ಇವರು ಇನ್ನಷ್ಟು ಕಾರ್ಯಕ್ರಮಗಳನ್ನು ನಮ್ಮ ಕಾಲೇಜಲ್ಲಿ ಮಾಡಿದರೆ ನಮ್ಮ ವಿದ್ಯಾರ್ಥಿಗಳಿಗೆ ಒಂದಷ್ಟು ಉಪಯೋಗ ಆಗುತ್ತೆ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಅನಂತರ ಪ್ರಬಂಧ ಸ್ಪರ್ಧೆಗೆ ಅವ್ರು ಹೇಳಿದರು, ನಾನೇನಾದರೂ ಸಾಧಿಸಬಲ್ಲೆ ಅಂಥೇಳಿ ನೀವೇನಾದರೂ ಅಂದ್ಕೊಂಡು ಬರೆದ್ರೆ ಖಂಡಿತ ನೀವು ಬರಿತೀರಾ ಅಂತ. ನಮ್ಮಲ್ಲಿ 50 ವಿದ್ಯಾರ್ಥಿಗಳು ಬರೆಯೋಕೆ ಹೊರಟಿದ್ದವ್ರು ನಿನ್ನೆ 100ಕ್ಕೂ ಹೆಚ್ಚಿನ ವಿದ್ಯಾರ್ಥಿಗಳು ಬರೆದ್ರು. ಯಾಕೆಂದರೆ ಅದಕ್ಕೆ ಪ್ರೇರಣೆ ನೀಡಿದ್ದು ರೋಹನ್ ಭಾರ್ಗವಪುರಿ ಸರ್. ಹಾಗಾಗಿ ಅವರಿಗೆ ನಾನು ನಮ್ಮ ಕಾಲೇಜಿನ ಪರವಾಗಿ ತುಂಬ ಹೃದಯದ ಧನ್ಯವಾದಗಳನ್ನು ಅರ್ಪಿಸ್ತೀನಿ.